ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಕನ್ಯಾ ರಾಶಿಯವ್ರದ್ದು ಮೇ ಮಂತ್ ಟಾರೋ ಕಾರ್ಡ್ ರೀಡಿಂಗ್ ಮಾಡೋಣ. ಸೊ ಯಾವಾಗಲೂ ಮಾಡೋ ಥರನೇ ಫೈನಾನ್ಸಸ್ಸು ಮತ್ತು ಜನರಲ್ ಮೆಸೇಜಸ್ ಏನಿದೆ, ಲಕ್ಕಿ ಡೇಟ್ಸ್ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ 2 ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್, 7 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ, 4 ಆಫ್ ಸ್ವಾರ್ಡ್ಸ್, 3 ಆಫ್ ವ್ಯಾಂಡ್ಸ್ ಆ್ಯಂಡ್ 6 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಕೆಲವೊಬ್ಬರು ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ತುಂಬ ಯೋಚನೆ ಮಾಡ್ತಿದ್ದೀರಾ, ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಇಲ್ಲಿ ನೋಡಿ 2 ಕಾರ್ಡ್ ಬಂದಿದೆ. ಸೊ ಇಲ್ಲಿ 6 ಆಫ್ ಕಪ್ಸ್ ಬಂದಿದೆ ಮತ್ತು 2 ಆಫ್ ಕಪ್ಸ್ ಬಂದಿದೆ. ಸೊ ಎರಡೂ ಕಪ್ಸ್ ಕಾರ್ಡ್ ಬಂದಿದೆ. ಹಾಗಿರೋದ್ರಿಂದ ಸೊ ಈ ಮಂತಲ್ಲಿ ನೀವು ತುಂಬ ಎಮೋಷ್ನಲ್ ಆಗ್ಬೋದು ಅಂತ ಹೇಳ್ತೀನಿ. ಇದು ಇನ್ ಜನರಲ್ ಆಗಿನೂ ಆಗ್ಬೋದು ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರಿಗೆ ಮೇ ಮಂತು ಆಲ್ರೆಡಿ ನೀವು ಎಮೋಷ್ನಲ್ ಮಂತ್ ಅಂತ ನಿಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿರ್ಬೋದು ಅಂತಲೂ ಹೇಳ್ತೀನಿ. ಸೊ ತುಂಬ ಎಮೋಷ್ನಲ್ ಫೀಲ್ ಮಾಡ್ತಿದ್ದೀರಾ ಮೇ ಮಂತಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಕೆಲವೊಬ್ಬರು ಹ್ಯಾಪಿನೂ ಫೀಲ್ ಮಾಡ್ತಿರ್ಬೋದು, ಇನ್ನೂ ಕೆಲವೊಬ್ಬರು ಸ್ಯಾಡ್ ಕೂಡ ಫೀಲ್ ಮಾಡ್ತಿರ್ಬೋದು ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರಿಗೆ ನಿಮ್ಮ ಓಲ್ಡ್ ಮೆಮೊರೀಸು ನೆನಪಾಗ್ಬೋದು ಮೇ ಮಂತಲ್ಲಿ ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ ರಿಲೇಷನ್ಶಿಪ್ಗೋಸ್ಕರ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ, ಇಲ್ಲ ಮ್ಯಾರೇಜಿಗೋಸ್ಕರ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ, ಇಲ್ಲ ಕೆಲವೊಬ್ಬರು ನಿಮ್ಮ ಮಕ್ಕಳು ಮ್ಯಾರೇಜಿಗೋಸ್ಕರ, ಇಲ್ಲ ನಿಮ್ಮ ಮಕ್ಕಳು ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಇಲ್ಲ ಅವ್ರ ರಿಸಲ್ಟ್ ಬಗ್ಗೆನೂ ಯೋಚನೆ ಮಾಡ್ತಿರ್ಬೋದು ಅಂತಲೂ ಹೇಳ್ತೀನಿ. ಸೊ ಕೆಲವೊಬ್ಬರು ಎಮೋಷನ್ಸ್ ಅಂದರೆ ಕೆಲವೊಬ್ರಿಗೆ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಎಮೋಷ್ನಲ್ ಫೀಲ್ ಆಗ್ತಿರ್ಬೋದು, ಇನ್ನೂ ಕೆಲವೊಬ್ರು ಫ್ಯಾಮಿಲಿ ರಿಲೇಟೆಡ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ರಿಲೇಷನ್ಶಿಪ್ ರಿಲೇಟೆಡು ನೀವು ಯಾರಾದರೂ ನಿಮ್ಮ ಪಾರ್ಟ್ನರ್ ಜೊತೆ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಮೇ ಮಂತಲ್ಲಿ ನೀವು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಬಟ್ ಯೂನಿವರ್ಸ್ ನಿಮಗೆ ಓವರ್ ಥಿಂಕ್ ಮಾಡೋದಕ್ಕಿಂತ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ನ ಹುಡುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಯಾವುದೋ ಒಂದು ಕಾರಣಕ್ಕೆ ನೀವು ತುಂಬ ಸ್ಲೀಪ್ಲೆಸ್ ನೈಟ್ಸ್ ಫೀಲ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಸ್ವಾರ್ಡ್ಸ್ ಕಾರ್ಡ್ ಆಗಿರೋದ್ರಿಂದ ಬರೀ ಕೆಲವೊಂದು ಯೋಚನೆನ ನೀವು ಬರೀ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ, ಅದನ್ನು ಯಾರ ಹತ್ರನೂ ಶೇರ್ ಮಾಡೋಕ್ಕಾಗ್ತಿಲ್ಲ ಅಥವಾ ಶೇರ್ ಮಾಡ್ತಿಲ್ಲ ನೀವೇ ಅಂತ ಹೇಳ್ತೀನಿ. ಸೊ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅದು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯಾರ ಜೊತೆನೂ ಶೇರ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತೀನಿ. ಸೊ ಇನ್ನು ಕೆಲವೊಬ್ರು ಮನಸ್ಸಲ್ಲೇ ಪ್ಲ್ಯಾನ್ ಮಾಡ್ತಿದ್ದೀರಾ, ಅಂದರೆ ನಾನು ನನ್ನ ಪ್ಲ್ಯಾನಿಂಗ್ ಏನು, ನನ್ನ ಸ್ಟ್ರಾಟಜಿ ಏನು, ನನ್ನ ಲೈಫಲ್ಲಿ ಏನು ಬೇಕು, ನನ್ನ ವಿಷಸ್ ಏನು, ಇದೆಲ್ಲದನ್ನೂ ನಾನು ಬೇರೆಯವ್ರ ಹತ್ರ ಶೇರ್ ಮಾಡಿದ್ರೆ ಅವರು ನಾನು ಅಂದ್ಕೊಂಡಿದ್ದನ್ನು ನಾನು ಅಚೀವ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅವ್ರು ನನ್ನನ್ನು ಆಡ್ಕೊತಾರೆ. ನಾನು ಯಾರಿಗೂ ಏನೂ ಹೇಳೋ ಅವಶ್ಯಕತೆ ಇಲ್ಲ, ನಾನು ನನಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡ್ತೀನಿ ಅನ್ನೋ ಥರ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ಕೆಲವೊಬ್ಬರು. ಯಾಕಂದರೆ ಪಾಸ್ಟಲ್ಲಿ ನೀವು ಕೆಲವೊಂದು ವಿಷಯದ ಬಗ್ಗೆ ಈ ಕೆಲಸ ಆಗೇ ಆಗುತ್ತೆ ಅಂದ್ಕೊಂಡು ನೀವು ಮುಂದೆ ಹೋಗಿರ್ಬೋದು. ಬಟ್ ಆ ಕೆಲಸ ಆಗ್ದಿರ ಜನ ನಿಮ್ಮ ಬಗ್ಗೆ ಅಂದ್ಕೊಳ್ಳೋ ಥರ ಆಗಿದೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕ್ರೌಡೆಡ್ ಪೀಪಲ್ ಇರೋ ಥರ ಸಿಚುವೇಶನ್ ಇದೆ. ಸೊ ಕೆಲವೊಬ್ರು ನೀವು ಅಂದ್ಕೊಂಡಿದ್ದ ಕೆಲಸನ ನೀವು ಸ್ಟಾರ್ಟ್ ಮಾಡಿ ನೀವು ಅಂದ್ಕೊಂಡಿದ್ದ ಥರ ಅದು ವರ್ಕೌಟ್ ಆಗ್ದಿರಾ ಮೇ ಬಿ ಕೆಲವೊಂದು ಫೇಲ್ಯೂರ್ಸ್ನೂ ನೀವು ನೋಡಿರ್ಬೋದು. ಆ ಫೇಲ್ಯೂರ್ಸಿಂದ ಜನ ನಿಮ್ಮನ್ನು ಆಡ್ಕೊತಾರೆ ಅಥವಾ ಆಡ್ಕೊತಿದ್ದಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ಹಾಗಾಗಿ ಇನ್ನು ಮುಂದೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಿ ನಾನು ಆ್ಯಕ್ಷನ್ಸ್ನ ತೊಗೊತೀನಿ, ನಾನು ಯಾರ ಹತ್ರನೂ ಏನನ್ನೂ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿದ್ದೀರಾ ಫ್ರೆಂಡ್ಸ್ ನೀವು. ಮೇ ಬಿ ಇದು ಫೈನಾನ್ಸಸ್ ರಿಲೇಟೆಡ್ ಆಗಿ ಕೂಡ ಇರ್ಬೋದು. ಸೊ ಇನ್ನು ಮುಂದೆ ನಾನು ನನ್ನ ಸ್ವಂತ ಡಿಸಿಷನ್ಸ್ನ ತೊಗೊತೀನಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಅಂತಲೂ ಯೋಚನೆ ಮಾಡ್ತಿದ್ದೀರಾ. ಸೊ ಇನ್ನೂ ಕೆಲವೊಬ್ರು ನೀವು ಇಲ್ಲಿ ನೋಡ್ಬೋದು, ಈ ಪರ್ಸನ್ನು ನಾನು ಆಗಲೇ ಹೇಳ್ದಂಗೆ ಇದು ಫೈನಾನ್ಸಸ್ ರಿಲೇಟೆಡ್ ಆಗಿನೂ ಆಗಿರ್ಬೋದು ಫ್ರೆಂಡ್ಸ್ ಈ ಸಿಚುವೇಶನ್ನು. ಸೊ ಫೈನಾನ್ಸಸ್ ರಿಲೇಟೆಡ್ ಆಗಿ ನೀವು ವರ್ಕ್ ಮಾಡೋದಕ್ಕೆ ಆ್ಯಕ್ಷನ್ ತೊಗೊಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ನೀವು, ಸೊ ಈ ಕಾರ್ಡ್ ಆದಮೇಲೆ ಈ ಕಾರ್ಡ್ ಬಂದಿದೆ. ಇಲ್ಲಿ ನೋಡಿ ಇದೇನು ಹೇಳುತ್ತೆ ಅಂದರೆ, ಯು ಆರ್ ಬಿಕಮಿಂಗ್ ಮೋರ್ ಅವೇರ್ ಆಫ್ ಅವೈಲೇಬಲ್ ಆಪರ್ಚುನಿಟೀಸ್ and take advantages of this potential. You must stay committed to your path, work beyond the comfort zone.
ಇಟ್ ಈಸ್ ಎ ಟೈಮ್ ಟು ಥಿಂಕ್ ಬಿಗ್. ಸೊ ಫ್ರೆಂಡ್ಸ್, ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಫೈನಾನ್ಸಸ್ ರಿಲೇಟೆಡ್ ಆಗಿ ಏನೆಲ್ಲ ಯೋಚನೆ ಇಟ್ಕೊಂಡಿದ್ದೀರಾ, ಇಲ್ಲ ಲೈಫಲ್ಲಿ ನೀವು ಯಾವುದೇ ಏರಿಯಾನಲ್ಲಿ ಗ್ರೋ ಆಗ್ಬೇಕಂತ ಅನ್ಕೊಂಡಿರ್ಬೋದು, ಅದು ರಿಲೇಶನ್ಶಿಪ್ ಆಗಿರ್ಬೋದು, ಫೈನಾನ್ಸಸ್ ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ವಿಷಯ ಆಗಿರ್ಬೋದು, ನೀವು ಲೈಫಲ್ಲಿ ಗ್ರೋ ಆಗಬೇಕು ಅಂತ ತುಂಬಾ ಯೋಚನೆ ಮಾಡಿದ್ದೀರಾ ಜೀವನದಲ್ಲಿ, ಅಥವಾ ಮಾಡ್ತಾನೂ ಇದ್ದೀರಾ ಅಂತ ಹೇಳ್ತೀನಿ. ನೀವು ಯಾವಾಗಲೂ ಶಾರ್ಟ್ ಟರ್ಮ್ ಅಲ್ದಿರ ಲಾಂಗ್ ಟರ್ಮ್ ಗೋಲಲ್ಲಿ ಯೋಚನೆ ಮಾಡಬೇಕು ಅಥವಾ ಮಾಡ್ತಿದ್ದೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಈಗ ನೆಕ್ಸ್ಟ್ 3 ತಿಂಗಳ ಬಗ್ಗೆ, ಇಲ್ಲ ನೆಕ್ಸ್ಟ್ 6 ತಿಂಗಳ ಬಗ್ಗೆ ಏನ್ ಮಾಡೋದು ಅಂತ ನೀವು ಯೋಚನೆ ಮಾಡೋರು ಆಗಿದ್ರೆ, ಯೂನಿವರ್ಸ್ ನಿಮಗೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಕಲೀರಿ ಅಂತ ಹೇಳ್ತಿದ್ದಾರೆ. ಇಲ್ಲ ನೀವು ಇರೋದೇ ಆ ಥರ ಪರ್ಸನ್ ಆಗಿರ್ಬೋದು ಫ್ರೆಂಡ್ಸ್, ನೀವು ಶಾರ್ಟ್ ಟರ್ಮ್ ಗೋಲ್ಸ್ಗಿನ್ನ ಲಾಂಗ್ ಟರ್ಮ್ ಗೋಲ್ಸ್ಗೆ ಇಂಪಾರ್ಟೆನ್ಸ್ ಕೊಡೋರು ಕೂಡ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ, ನಿಮಗೆ ನಿಮ್ಮ ಜೀವನದಲ್ಲಿ ಏನು ಅಪರ್ಚುನಿಟೀಸ್ ಇದೆ, ಸುತ್ತಮುತ್ತ ಏನು ರಿಸೋರ್ಸಸ್ ಇದೆ, ಅದನ್ನ ಹೆಂಗ್ ಉಪಯೋಗಿಸ್ಕೊಳೋದು ಅಂತ ನಿಮಗೆ ಗೊತ್ತಿದೆ ಫ್ರೆಂಡ್ಸ್. ಬಟ್ ನೀವು ನಿಮ್ಮ ಸುತ್ತಮುತ್ತ ಇರೋ ಜನರಿಂದ ಹಿಂಜರಿತಿದ್ದೀರಾ ಅಂತ ಹೇಳ್ತೀನಿ. ಅಂದ್ರೆ ಆಕ್ಷನ್ ತಗೊಂತಿಲ್ಲ ನೀವು. ಯಾಕಂದ್ರೆ ಯಾರು ಏನ್ ಅನ್ಕೊಂತಾರೆ, ನಾನು ಈ ಕೆಲಸ ಮಾಡಿದ್ರೆ ನನಗೆ ಈ ಕೆಲಸದಿಂದ ಮರ್ಯಾದೆ ಸಿಗುತ್ತಾ ಇಲ್ವಾ, ಮತ್ತೆ ನನ್ನ ಸುತ್ತಮುತ್ತ ಇರೋ ಜನ ಏನ್ ಅನ್ಕೊಂತಾರೆ, ಆ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಯೂನಿವರ್ಸ್ ನಿಮಗೇನು ಹೇಳ್ತಿದ್ದಾರೆ, ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂಡ್ ಥಿಂಕ್ ಬಿಗ್ ಅಂತ ಇದೆ ನೋಡಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ವರ್ಕ್ ಬಿಯಾಂಡ್ ಯುವರ್ ಕಂಫರ್ಟ್ ಝೋನ್, ಇಟ್ ಇಸ್ ಟೈಮ್ ಟು ಥಿಂಕ್ ಬಿಗ್ ಅಂತ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ಸಣ್ಣದಾಗಿ ಯೋಚನೆ ಮಾಡೋ ಬದಲು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ. ಇವತ್ತು ನಿಮಗೆ ಏನ್ ಪ್ರಾಫಿಟ್ ಅಥವಾ ಪ್ರೋಗ್ರೆಸ್ ಸಿಗುತ್ತೆ ಅನ್ನೋದಕ್ಕಿಂತ ಲಾಂಗ್ ಟರ್ಮ್ ಅಲ್ಲಿ ನೀವು ಹೇಗೆ ಗ್ರೋ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ರಿಲೇಶನ್ಶಿಪ್ಪು ಮತ್ತೆ ಎಮೋಷನ್ಸ್ ರಿಲೇಟೆಡ್ ಆಗಿ ಮೇ ಮಂತು ಇಟ್ ಇಸ್ ವೆರಿ ಗುಡ್ ಮಂತ್ ಅಂತ ಹೇಳ್ತೀನಿ. ಮೇ ಬಿ ನಿಮಗೆ ಕೆಲವೊಂದು ಗುಡ್ ನ್ಯೂಸ್ ಕೂಡ ಸಿಗ್ಬೋದು. ಮೇ ಬಿ ನೀವು ಮೇ ಮಂತಲ್ಲಿ ಹ್ಯಾಪಿಯಾಗಿ ಸ್ಪೆಂಡ್ ಮಾಡ್ಬೋದು ಮೇ ಮಂತ್ನ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇನ್ನು ಕೆಲವರು ರಿಲೇಶನ್ಶಿಪ್ ಬಗ್ಗೆ ಯಾರಾದರೂ ನೋಡ್ತಿದ್ರೆ ಈ ರೀಡಿಂಗ್ನ, ಸೊ ನೀವೇನಾದರೂ ನಿಮ್ಮ ಮ್ಯಾರೇಜ್ಗೆ ಅಲಯನ್ಸಸ್ ಆ ಥರ ಏನಾದರೂ ನೋಡ್ತಿದ್ರೆ, ನಿಮಗೆ ಬೇಕಾಗಿರೋ ಥರ ಅಲಯನ್ಸಸ್ ಸಿಗ್ಬೋದು ಮೇ ಮಂತಲ್ಲಿ ಅಂತ ಹೇಳ್ತೀನಿ. ಯಾಕಂದರೆ ಜುಪಿಟರ್ ಟ್ರಾನ್ಸಿಟ್ ಕೂಡ ಆಗ್ತಿದೆ ಮೇ ಮಂತಲ್ಲಿ. ಹಾಗಾಗಿ ಕೆಲವೊಬ್ಬರಿಗೆ ಒಳ್ಳೆ ಟೈಮ್ ಬರ್ತಿದೆ. ಸೊ ಹಾಗಾಗಿ ನೀವೇನಾದರೂ ಮ್ಯಾರೇಜ್ ರಿಲೇಟೆಡು, ಏನಾದರೂ ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ಯೋಚನೆ ಮಾಡ್ತಿದ್ರೆ, ಇಟ್ ಮೈಟ್ ಬಿ ಅ ಗುಡ್ ಟೈಮ್ ಫಾರ್ ಯು ಅಂತ ಹೇಳ್ತೀನಿ. ನೋಡಿ, 4 ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ಸೆಲೆಬ್ರೇಷನ್ ಇದೆ ಮೇ ಮಂತಲ್ಲಿ ಅಂತ ಹೇಳ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಹ್ಯಾಪಿ ಮೂಮೆಂಟ್ಸ್ ಇರುತ್ತೆ ಮೇ ಮಂತಲ್ಲಿ. ನೀವು ಒಳ್ಳೆ ಟೈಮ್ನ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. 3 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ 3 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನೋಡಿ, 3 ಆಫ್ ಪೆಂಟಕಲ್ಸ್ ಮತ್ತು 7 ಆಫ್ ಪೆಂಟಕಲ್ಸ್ ಜೊತೆಗೆ ಬಂದಿರೋದ್ರಿಂದ ನೀವು ಫೈನಾನ್ಷಿಯಲಿ ಗ್ರೋ ಆಗ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು 3 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ, ಮತ್ತೆ ಇದು ಬಂದ್ಬಿಟ್ಟು 7 ಆಫ್ ಪೆಂಟಕಲ್ಸ್. ಸೊ 3 to 7 ಅಂದರೆ ಪ್ರೋಗ್ರೆಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿವರೆಗೂ ನೀವು ಏನು ಫೈನಾನ್ಷಿಯಲಿ ಮೇ ಬಿ ನೀವು ಮಂತ್ಲಿ 10,000 ರುಪೀಸ್ ಸ್ಯಾಲ್ರಿ ತೊಗೊಳೋರಾಗಿದ್ರೆ, ಮೇ ಬಿ ಇನ್ನು ಮುಂದೆ ನೀವು 15,000 20,000 ಆ ಥರ ಸ್ಯಾಲ್ರಿ ತೊಗೊಳೋ ಪೊಸಿಷನ್ಗೆ ಬರ್ತೀರಾ. ಅಂದರೆ ಪ್ರೋಗ್ರೆಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಮನಿ ಅರ್ನ್ ಮಾಡೋದಿರ್ಬೋದು, ಇಲ್ಲ ನಿಮ್ಮ ಬಿಸ್ನೆಸ್ ಇರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು. ಫೈನಾನ್ಸಸ್ ರಿಲೇಟೆಡ್ ಆಗಿ ಈ ರೀಡಿಂಗ್ನ ನೋಡ್ತಿದ್ರೆ, ನಾನು ಆಗಲೇ ಹೇಳ್ದಂಗೆ ನೀವು ಆಪರ್ಚುನಿಟೀಸ್ ಬಗ್ಗೆ ಯೋಚನೆ ಮಾಡಿ, ಮತ್ತು ಆ ಆಪರ್ಚುನಿಟೀಸ್ನಿಂದ ನಿಮಗೆ ಪ್ರೋಗ್ರೆಸ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಬಂದಿರೋದ್ರಿಂದ ಮೇ ಮಂತಲ್ಲಿ ನೀವು ತುಂಬ ಹ್ಯಾಪಿಯಾಗಿ ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ 4 ಆಫ್ ವ್ಯಾಂಡ್ಸು ಸನ್ ಕಾರ್ಡ್ ಬಂದಿದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿನೂ ಎಂಜಾಯ್ಮೆಂಟ್, ಹ್ಯಾಪಿನೆಸ್ ಕಾರ್ಡ್ ಇದೆ. ಸನ್ನು ಪಾಸಿಟಿವಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಮೇ ಮಂತ್ ತುಂಬ ಒಳ್ಳೆ ಮಂತ್ ಆಗಿರುತ್ತೆ. ನೀವು ಎಮೋಷ್ನಲಿ ಹ್ಯಾಪಿ, ಫುಲ್ಫಿಲ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡ್ತೀರಾ ನೀವು ಮೇ ಮಂತಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಕೆಲವೊಂದು ಕಾರ್ಡ್ಸ್ನ ತೆಗೆಯೋಣ. ನಥಿಂಗ್ನೆಸ್. ಸೊ ಫ್ರೆಂಡ್ಸ್, ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಮೇ ಮಂತಲ್ಲಿ ನೀವು ಯಾವುದೇ ಕಷ್ಟನ ಅನುಭವಿಸ್ತಿರ್ಬೋದು, ಯಾವುದೇ ಸಿಚುವೇಶನ್ ಇರ್ಬೋದು, ಆ ಸಿಚುವೇಶನ್ನು ಟೆಂಪರರಿ, ನಥಿಂಗ್ ಟು ವರಿ ಅಬೌಟ್ ಇಟ್ ಅಂತ ಇದೆ ನೋಡಿ. ಸಾರೋ ಕಾರ್ಡ್ ಕೂಡ ಬಂದಿದೆ. ಸೊ ಯಾವುದೇ ಸಿಚುವೇಶನ್ನು, ಯಾವುದೇ ಮೂಮೆಂಟ್ ಆಗಿರ್ಬೋದು ಫ್ರೆಂಡ್ಸ್, ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಫ್ಲವರಿಂಗ್.
ಸೊ ಇಲ್ಲಿ ನೋಡಿ, ಇಲ್ಲಿ ಸಾರೋ ಕಾರ್ಡ್ ಬಂದಿದೆ, ಇಲ್ಲಿ ನಥಿಂಗ್ನೆಸ್ ಬಂದಿದೆ. ಅದರ ಅರ್ಥ ನೀವು ಯಾವುದೇ ಸಾರೋ, ಯಾವುದೇ ನೆಗೆಟಿವ್ ಫೀಲಿಂಗು, ಯಾವುದೇ ನೆಗೆಟಿವ್ ಸಿಚುವೇಶನ್ನು, ಯಾವುದೇ ನೆಗೆಟಿವಿಟಿ ಇದ್ರೂ ನಿಮ್ಮ ಲೈಫಲ್ಲಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಥಿಂಗ್ನೆಸ್ ಅಂತ ಇದೆ ಫ್ರೆಂಡ್ಸ್. ಅದರ ಅರ್ಥ ನೀವು ಯಾವುದೇ ಸಿಚುವೇಶನಲ್ಲಿ ಇದ್ರೂ ಅದು ಟೆಂಪರರಿ ಸಿಚುವೇಶನ್ನು, ನಿಮಗೆ ಲಾಂಗ್ ಟರ್ಮಲ್ಲಿ ಅದರಿಂದ ನೋವು ಆಗಲ್ಲ, ಅದರಿಂದ ನೀವು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ನಿಮ್ಮ ಜೀವನದಲ್ಲಿ ಈಗ ಪ್ರೆಸೆಂಟ್ಲಿ ಏನೇ ಕಷ್ಟ ಇದ್ರೂ ಅದು ಲಾಂಗ್ ಟರ್ಮಲ್ಲಿ ನಿಮ್ಮ ಲೈಫಲ್ಲಿ ಇರಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ಲವರಿಂಗ್ ಕಾರ್ಡ್ ಬಂದಿದೆ. ಸೊ ನಿಮಗೇನು ಹೇಳ್ತಿದ್ದಾರೆ ಯೂನಿವರ್ಸು, ನೀವು ಎಲ್ಲಿ ನಿಮ್ಮ ಜೀವನದಲ್ಲಿ ನಾನು ಏನೆಲ್ಲೋ ಕಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರೋ ಆ ಕಳ್ಕೊಂಡಿರೋ ಜಾಗದಲ್ಲೇ ನೀವು ಅದನ್ನ ಪಡ್ಕೊತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಫ್ಲವರಿಂಗ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನಥಿಂಗ್ನೆಸ್ ಕಾರ್ಡ್ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಎಂಟಿ ಕಾರ್ಡು, ಇದರಲ್ಲಿ ಏನೂ ಇಲ್ಲ. ಹಾಗಾಗಿ ನೀವೆಲ್ಲಿ ಕಳ್ಕೊಂಡಿದ್ದೀರಾ, ಮರ್ಯಾದೆ ಐ ಮೀನ್ ರೆಸ್ಪೆಕ್ಟ್ ಆಗಿರ್ಬೋದು, ಮನಿ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಕೆಲವೊಬ್ರು ರಿಲೇಶನ್ಶಿಪ್ ಆಗಿರ್ಬೋದು. ಸೊ ನೀವು ಕಳ್ಕೊಂಡಿರೋದಕ್ಕಿಂತ ಬೆಟರನ್ನೇ ನಿಮಗೆ ಯೂನಿವರ್ಸ್ ಕೊಡ್ತಾರೆ ಅಂತ ಹೇಳ್ತೀನಿ. ಬಟ್ ಫ್ಲವರಿಂಗ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಟೈಮ್ ತಗೋಬೋದು ಫ್ರೆಂಡ್ಸ್. ಈಗ ಫ್ಲವರು ಒಂದು ಗಿಡಕ್ಕೆ ನೀವು ಎಷ್ಟು ಟೈಮ್ ಕೊಡಬೇಕಾಗುತ್ತೆ, ಅದು ಗ್ರೋ ಆಗಿ ಸೀಡ್ ಆಗಿ ಮತ್ತೆ ಫ್ಲವರ್ ಆಗಬೇಕಂದ್ರೆ ಟೈಮ್ ತಗೊಳುತ್ತಲ್ವಾ. ಹಾಗೆ ಲಾಂಗ್ ಟರ್ಮಲ್ಲಿ ನಿಮಗೆ ಈ ಸಕ್ಸಸ್ ಸಿಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಪೇಷನ್ಸಿಂದ ಇರಬೇಕಾಗಿ ಬರುತ್ತೆ ಅಂತ ಹೇಳ್ತೀನಿ. ಬಟ್ ಲಾಂಗ್ ಟರ್ಮಲ್ಲಿ ಈಗ ಇರೋ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ನಾವು ಇನ್ನೂ ಕೆಲವೊಂದು ಕಾರ್ಡ್ಸ್ನ ನೋಡೋಣ. ಸೊ ಮಿಲ್ಕ್ ಅಂಡ್ ಹನಿ ನೋಡಿ, ಇಲ್ಲಿ ಫ್ಲವರಿಂಗ್ ಮತ್ತೆ ಮಿಲ್ಕ್ ಅಂಡ್ ಹನಿ ಕಾರ್ಡ್ ಬಂದಿದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಮಿಲ್ಕ್ ಅಂಡ್ ಹನಿ ಅಂದ್ರೆ ಹಾಲು ಜೇನು ಆ ಥರ. ಸೊ ಹ್ಯಾಪಿನೆಸ್ ಇದೆ ಫ್ರೆಂಡ್ಸ್ ಲಾಂಗ್ ಟರ್ಮಲ್ಲಿ ನಿಮಗೆ. ಈಗ ಪ್ರೆಸೆಂಟು ಏನೇ ಸಿಚುವೇಶನ್ ಇದ್ರೂ ಅದು ನಿಮ್ಮ ಜೀವನದಲ್ಲಿ ಇರೋ ಕಷ್ಟ, ಏನೇ ನೋವು ಇರ್ಬೋದು, ಆ ನೋವು ಕಡಿಮೆ ಆಗುತ್ತೆ. ಅದು ನಿಮಗೆ ಲೈಫಲ್ಲಿ ಲಾಂಗ್ ಟರ್ಮಲ್ಲಿ ತೊಂದರೆ ಮಾಡಲ್ಲ ಅಂತ ಹೇಳ್ತೀನಿ. ಸೊ ಯು ಹ್ಯಾವ್ ಅ ಗುಡ್ ಟೈಮ್. ಮೇ ಮಂತಲ್ಲಿ ಎಮೋಷ್ನಲಿ ಫೀಲ್ ಆಗ್ತೀರಾ, ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಈಗ ನಾವು ಇನ್ನೂ ಕೆಲವೊಂದು ಕಾರ್ಡ್ಸ್ ನೋಡೋಣ, ಬೇರೆ ಏನಾದರೂ ಮೆಸೇಜ್ ಇದೆಯಾ ಅಂತ. ಸೊ ಮಿರರ್ ಕಾರ್ಡ್ ಬಂದಿದೆ. ಮಿರರಿಂಗ್ ಈಚ್ ಅದರ್, ಸೆಲ್ಫ್ ರಿಫ್ಲೆಕ್ಷನ್, ಇಂಟ್ರೋಸ್ಪೆಕ್ಷನ್, ಇನ್ನರ್ ವೂಂಡ್ಸ್. ಸೊ ಫ್ರೆಂಡ್ಸ್, ಕೆಲವೊಬ್ರು ನೀವು ಜೀವನದಲ್ಲಿ ಏನು ಅನ್ಕೊಂತಿದ್ದೀರಾ ಹಾಗೆ ಆಗ್ತಿದೆ ನನ್ನ ಜೀವನದಲ್ಲಿ ಅಂತ ಅನ್ಕೊಂಡಿರ್ಬೋದು. ಅಂದ್ರೆ ನೀವು ಏನು ಅನ್ಕೊಂಡಿದ್ದೀರಾ ಅದೇ ನಿಮ್ಮ ಜೀವನದಲ್ಲಿ ಆಗ್ತಿದೆ ಅಂತ ಕೆಲವೊಬ್ರಿಗೆ ಅನಿಸ್ತಿರ್ಬೋದು. ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನೆಗೆಟಿವ್ ಆಗೇ ನಿಮ್ಮ ಲೈಫಲ್ಲಿ ಈವೆಂಟ್ಸ್ ಆಗ್ತಿದೆ, ಇದು ಬದಲಾಗಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಮಿರರಿಂಗ್ ಕಾರ್ಡ್ ಮೀನಿಂಗ್ ಏನಂದ್ರೆ, ನಾವು ಏನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ. ಸೊ ನೀವು ನಿಮ್ಮ ಎಮೋಷನ್ನು ಹೇಗಿರುತ್ತೋ ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಥಾಟ್ಸ್ ಏನಿದೆ, ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಗಮನ ಇರಲಿ ಅಂತ ಯೂನಿವರ್ಸ್ ಮೆಸೇಜ್ ಇದೆ. ಅಂಡ್ ಇಲ್ಲಿ ನೋಡ್ಬೋದು ನೀವು, ಕ್ಲಾರಿಟಿ ಅಂಡ್ ಟ್ರೂತ್, ರೆವಲ್ಯೂಷನ್, ಹಾನರ್, ಪ್ರೊಟೆಕ್ಷನ್ ಅಂಡ್ ಡಿಟರ್ಮಿನೇಷನ್. ಸೊ ಫ್ರೆಂಡ್ಸ್, ನೀವು ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರೂ ನಿಮ್ಮನ್ನ ಯೂನಿವರ್ಸ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಹಾನರ್ ಅಂಡ್ ಪ್ರೊಟೆಕ್ಷನ್ ಅಂತ ಇದೆ. ಸೊ ಯಾವುದೇ ಸಿಚುವೇಶನ್ ಇದ್ರೂ ಯು ಆರ್ ಸೇಫ್ ಅಂಡ್ ಪ್ರೊಟೆಕ್ಟೆಡ್ ಬೈ ಯೂನಿವರ್ಸ್ ಅಂತ ಹೇಳ್ತೀನಿ. ಸೊ ಈಗ ಶಿವ ಮೆಸೇಜ್ ಏನಿದೆ ನೋಡೋಣ ಬನ್ನಿ ಮೇ ಮಂತಲ್ಲಿ. ಸೊ ಟ್ರೈಡೆಂಟ್, ದ ಪವರ್. The card brings forth the symbolism of Trishul and Trident, representing power to break free from illusion and ego. It urges you to harness the power of knowledge to gain wisdom and embrace the path of spirit. ನೀವು ಇಲ್ಲಿ ನೋಡ್ಬೋದು ಪವರ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ಹೇಳುತ್ತಂದ್ರೆ, ನೀವು ನಿಮ್ಮಲ್ಲಿ ಇರೋ ಪವರ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಸಬ್ಕಾನ್ಷಿಯಸ್ ಪವರ್ನ ಅರ್ಥ ಮಾಡ್ಕೊಳ್ಳಿ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಪಾಸಿಟಿವ್ ಇವೆಂಟ್ಸ್ ನಿಮ್ಮ ಲೈಫಲ್ಲಿ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಅಂತ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ನಾನು ಆವಾಗಲೇ ಹೇಳ್ದಂಗೆ ನೀವು ನೋಡ್ಬೋದು ಇಲ್ಲಿ ಈ ಫ್ಲವರಿಂಗ್ ಕಾರ್ಡ್ ಆಗಿರ್ಬೋದು, ಮಿಲ್ಕ್ ಅಂಡ್ ಹನಿ ಇರ್ಬೋದು, ಮತ್ತೆ ಎಂಜಾಯ್ಮೆಂಟ್ ಕಾರ್ಡ್ ಇರ್ಬೋದು. ಸೊ ಇದೆಲ್ಲದನ್ನು ನಿಮ್ಮ ಹ್ಯಾಪಿನೆಸ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ.
ಸೊ ಎಲ್ಲ ಕಾರ್ಡ್ಸು ಪಾಸಿಟಿವಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಅದ್ರ ಜೊತೆಗೆ ನಿಮ್ಮ ಲೈಫಲ್ಲಿ ಕೆಲವೊಬ್ಬರಿಗೆ ನೆಗೆಟಿವಿಟಿ ಇದೆ. ಸೊ ನೆಗೆಟಿವ್ ಥಾಟ್ಸ್ ಇರ್ಬೋದು, ಯಾವುದೇ ಸಿಚುವೇಶನ್ ಇರ್ಬೋದು, ಇದರಿಂದ ಓವರ್ಕಮ್ ಮಾಡ್ತೀರಾ ಆದಷ್ಟು ಬೇಗ ಅಂತ ಯೂನಿವರ್ಸ್ ನಿಮಗೆ ಹೋಪ್ ಕೊಡ್ತಿದ್ದಾರೆ ಫ್ರೆಂಡ್ಸ್. ಸೊ ಈಗ ನಾವು ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ. ಸೊ ನಾವೀಗ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಫ್ರೆಂಡ್ಸ್. ನಿಮ್ಮ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ಅಂತ. ಸೊ ಫೈನಾನ್ಸಸ್ ರಿಲೇಟೆಡ್ ಆಗಿ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ನೋಡೋಣ ಮೊದಲಿಗೆ. ಸೊ 60 ಡೇಸ್ ಅಂತ ಇದೆ. ಸೊ May 6th, May 16th ನಿಮಗೆ ಫೈನಾನ್ಷಿಯಲಿ ಲಕ್ಕಿ ಡೇಸ್ ಆಗಿರ್ಬೋದು, ಮತ್ತು ಥರ್ಸ್ಡೇ ಕೂಡ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ಈಗ ರಿಲೇಶನ್ಶಿಪ್ ರಿಲೇಟೆಡ್ ಲಕ್ಕಿ ಡೇಟ್ಸ್ ಏನಿದೆ ನೋಡೋಣ. ಸೊ 3rd, 12th, 21st, 30th May ನಿಮಗೆ ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ಲಕ್ಕಿ ಡೇಟ್ಸ್ ಇದೆ ಅಂತ ಹೇಳ್ತೀನಿ. ಸೊ ಈಗ ರಿಲೇಶನ್ಶಿಪ್ ಫೈನಾನ್ಸಸ್ ಬಿಟ್ಟು ಬೇರೆ ಏನು ಒಳ್ಳೆ ಡೇಟ್ಸ್ ಇದೆ, ಬೇರೆ ಯಾವುದಾದ್ರೂ ಕೆಲಸಕ್ಕೆ ಅಂತ ನೋಡೋಣ ಫ್ರೆಂಡ್ಸ್. ಸೊ 25th of May, 2nd of May, 15th and 5th of May ಒಳ್ಳೆ ಡೇಟ್ಸ್ ಇದೆ ಅಂತ ಹೇಳ್ತೀನಿ, ಬೇರೆ ಯಾವುದಾದ್ರೂ ಕೆಲಸನ ಸ್ಟಾರ್ಟ್ ಮಾಡಬೇಕಂದ್ರೆ. ಸೊ ಈಗ ನಾವು ಯೂನಿವರ್ಸ್ ಮೆಸೇಜ್ ಏನಿದೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ಟಾಪ್ ಓವರ್ ಥಿಂಕಿಂಗ್ ಆ್ಯಂಡ್ ವರಿಂಗ್, ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಪ್ಲಾನ್ಸ್. ಯುವರ್ ಪ್ಲಾನ್ಸ್ ನೀಡ್ ಆ್ಯಕ್ಷನ್ಸ್ ನಾವು. ಸೊ ಫ್ರೆಂಡ್ಸ್, ನೀವು ಯಾವುದೇ ಒಂದು ವಿಷಯದ ಬಗ್ಗೆ ನಾನು ಈ ಕೆಲಸನ ಮಾಡಲಾ ಬೇಡವಾ, ಇದು ನನಗೆ ಸರಿ ಹೋಗುತ್ತಾ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಯೂನಿವರ್ಸ್ ನಿಮಗೆ ಆ್ಯಕ್ಷನ್ ತಗೊಳ್ಳಿ. ಅದರಿಂದ ಸಕ್ಸಸ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಯೂನಿವರ್ಸಿಗೆ ಬಿಟ್ಬಿಡಿ. ನಿಮ್ಮ ಕೆಲಸನ ನೀವು ಮಾಡಿ, ರಿಸಲ್ಟ್ ಏನು ಅನ್ನೋದನ್ನ ಯೂನಿವರ್ಸಿಗೆ ಬಿಟ್ಬಿಡಿ ಅಂತ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮಗೆ ಈ ರೀಡಿಂಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ನೀವೇನಾದರೂ ನ್ಯೂ ಸಬ್ಸ್ಕ್ರೈಬರ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.